ಬೆಳಗಾವಿ ಕಾಂಗ್ರೆಸ್ ಪಾಳೆಯದಲ್ಲಿ ಲೋಕ ಸಂಚಲನ ಸೃಷ್ಟಿಯಾಗಿದೆ. ಲೋಕಸಮರ ಗೆಲ್ಲೋದಕ್ಕೆ ಕೈಪಾಳೆಯ ಒಗ್ಗಟ್ಟಿನ ಮಂತ್ರ ಜಪಿಸ್ತಾ ಇದೆ. ಮಾಜಿ ಮತ್ತು ಹಾಲಿಗಳಿಂದ ಸಿಎಂ ಡಿಸಿಎಂ ಭೇಟಿ ಮಾತುಕತೆ ಎಲ್ಲ ಆಗಿದೆ. ಸಿಎಂ ಡಿಸಿಎಂ ಮುಂದೆ ಒಗ್ಗಟ್ಟಿನ ಮಂತ್ರ ಜಪಿಸಿದ್ದಾರೆ ಕಾಂಗ್ರೆಸ್ನ ಪಡೆ. ಬೆಳಗಾವಿಯಲ್ಲಿ ವಿಜಯಲಕ್ಷ್ಮಿಯನ್ನ ಉಳಿಸಿಕೊಳ್ಳೋದಾಗಿ ಶಪಥ ಮಾಡಿದ್ದಾರೆ. ಬೆಳಗಾವಿ ಮತ್ತೆ ಚಿಕ್ಕೋಡಿಯಲ್ಲಿ ನಮ್ಮದೇ ಗೆಲುವು ಅಂತ ಈ ಟೀಮ್ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಬಳಿ ಅಭಯ ನೀಡಿರೋದು. ಡೀಟೇಲ್ಸ್ ಕೊಡ್ತಾರೆ ಶ್ರೀಕಾಂತ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀಕಾಂತ್, ಅಂದುಕೊಂಡ ಹಾಗೆ ಸಚಿವದ್ವಯರ ಮಕ್ಕಳಿಗೆನೆ ಬೆಳಗಾವಿ ಚಿಕ್ಕೋಡಿಯಿಂದ ಟಿಕೆಟ್ ಲಭ್ಯ ಆಗಿದೆ. ಹೇಗಿದೆ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ನ ವಾತಾವರಣ? ಬೆಳಗಾವಿಯಲ್ಲಿ ಗೆಲ್ಲಿಸೋ ಹುಮ್ಮಸ್ಸು? ನೋಡಿ ವಿಜಯ್, ಬೆಳಗಾವಿ ಕ್ಷೇತ್ರ ಹಾಗೆಯೇ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ, ಈ ಎರಡೂ ಕ್ಷೇತ್ರನ ಕಾಂಗ್ರೆಸ್ ಗೆಲ್ಲಲೇಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಕಾರ್ಯತಂತ್ರವನ್ನು ರೂಪಿಸ್ತಾ ಇದೆ. ಮೊದಲ ಭಾಗವಾಗಿ ಈಗಾಗಲೇ ಏನಂತಂದ್ರೆ ಗೆಲ್ಲುವಂಥ ಪ್ರಭಾವಶಾಲಿಯಾಗಿರುವಂಥ ಸಚಿವರ ಮಕ್ಕಳನ್ನೇ ಬೆಳಗಾವಿ ಹಾಗೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಸಲಾಗಿದೆ. ಮೊದಲನೇದಾಗಿ ಏನಂತಂದ್ರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರನ್ನ ಕಣಕ್ಕಿಳಿಸಲಾಗಿದೆ. ಇನ್ನೊಂದು ಕಡೆ ಏನಂತಂದ್ರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಪ್ರಭಾವಿ ಸಚಿವರಾಗಿರುವಂಥ ಅಹಿಂದ ನಾಯಕ ಅಂತೇಳಿನೇ ಗುರುತಿಸಿಕೊಳ್ಳುವಂಥ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿಯನ್ನು ಕಣಕ್ಕಿಳಿಸಿದೆ. ಹಾಗಾಗಿ ಸಹಜವಾಗಿ ಈಗ ಒಳ್ಳೆ ವಾತಾವರಣ ಇದೆ. ಜೊತೆಗೆ ಏನಂತಂದ್ರೆ ಬಹಳಷ್ಟು ಗೆಲ್ಲುವಂಥ ಅವಕಾಶಗಳಿವೆ. ಈಗಾಗಲೇ ಏನಂತಂದ್ರೆ KPCCಯಿಂದ ಏನು ಸರ್ವೆ ನಡೆದಿದೆ, ಆ ಸರ್ವೆಯಲ್ಲೂ ಸಹ ಏನಂತಂದ್ರೆ ಇವೆರಡು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಸಿಗೆ ಉತ್ತಮ ವಾತಾವರಣ ಇದೆ ಅಂತೇಳಿ ಹೇಳಲಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಒಗ್ಗಟ್ಟಿನಿಂದ ಹೋದಂಥ ಸಂದರ್ಭದಲ್ಲಿ ಈ ಎರಡು ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆಲ್ಲುವಂಥ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಈಗ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೆಯೇ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ನೇತೃತ್ವದಲ್ಲಿ ಸುಮಾರು 40ಕ್ಕೂ ಹೆಚ್ಚು ನಾಯಕರು ಏನಂತಂದರೆ ನಿನ್ನೆ CM ಅವರನ್ನು ಭೇಟಿ ಮಾಡ್ತಾರೆ. ಅದಾದ ನಂತರ DCM ಅವರನ್ನು ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿರುವಂಥದ್ದು. ಇದರಲ್ಲಿ ಪ್ರತಿಯೊಬ್ಬ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ನಾಯಕರು, ಅದರಲ್ಲೂ ಮಾಜಿ ಶಾಸಕರು ಸೇರಿದಂತೆ ಪ್ರಮುಖ ಎಲ್ಲ ಸಮುದಾಯಗಳ ನಾಯಕರನ್ನು ಕರೆದುಕೊಂಡು ಏನಂತಂದರೆ CM ಮುಂದೆ ಪೆರೇಡ್ ಮಾಡಲಾಗುತ್ತೆ. ಅಂಥ ಸಂದರ್ಭದಲ್ಲಿ CM ಅವರು ಸಹ ಒಂದಿಷ್ಟು ಕಿವಿ ಮಾತುಗಳನ್ನು ಬೆಳಗಾವಿ ಜಿಲ್ಲಾ ನಾಯಕರಿಗೆ ಹೇಳಿರುವಂಥದ್ದು. ನಮಗೆ ಅಲ್ಲಿ ಎರಡೂ ಕ್ಷೇತ್ರಗಳಲ್ಲಿ ಉತ್ತಮವಾದಂಥ ವಾತಾವರಣ ಇದೆ, ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ಮಾತ್ರ ನಾವು ಗೆಲ್ಲಲಿಕ್ಕೆ ಸಾಧ್ಯ ಅನ್ನೋ ಒಂದು ನಿಟ್ಟಿನಲ್ಲಿ ಸೂಚನೆಯನ್ನು ನೀಡಿರುವಂಥದ್ದು. ಅದನ್ನು ಈಗ ಬೆಳಗಾವಿ ಜಿಲ್ಲಾ ನಾಯಕರು ಒಪ್ಕೊಂಡು ಬಂದಿದ್ದಾರೆ. ಪ್ರಮುಖವಾಗಿ ನಾವು ಒಗ್ಗಟ್ಟಾಗಿ ಹೋಗ್ತೀವಿ, ಈ ಎರಡೂ ಕ್ಷೇತ್ರಗಳನ್ನ ಗೆಲ್ಲುವ ಮೂಲಕ ನಿಮಗೆ ಉಡುಗೊರೆಯಾಗಿ ಈ ಎರಡೂ ಕ್ಷೇತ್ರಗಳನ್ನು ನೀಡ್ತೀವಿ ಅನ್ನೋ ಒಂದು ಭರವಸೆಯನ್ನು ನೀಡಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.